ಷಡಿಮಾನಿ ವಿನಶ್ಯಂತಿ ಮುಹೂರ್ತಮನವೇಕ್ಷಣಾತ್ ಗಾವಃ ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ. ಶ್ರೀ ಗುರುಭ್ಯೋ ನಮಃ. ನಮ್ಮ ಜೀವನದಲ್ಲಿ ಏನೊಂದು ಸಲ್ಲದ ಕಾಮ ಮತ್ತೆ ಪ್ರೇಮಗಳು ಮೂಡ್ತವೆ. ಅದಕ್ಕೆ ಆ ಒಂದು ರೋಗಕ್ಕೆ ಭಗವಂತನ ಶೃಂಗಾರವನ್ನು ವರ್ಣನೆ ಮಾಡುವುದು ಮತ್ತು ಅದನ್ನು ಕೇಳುವುದೊಂದು ಶ್ರೇಷ್ಠವಾದ ಔಷಧ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಪಾಶ್ಚಾತ್ಯರು ಕೂಡ ಮನುಷ್ಯನ ವರ್ತನೆಗಳು ಹೇಗಿರಬೇಕು ಅನ್ನೋದನ್ನ ಹೇಳುವಂತಹ ಅನೇಕ ಸಂಶೋಧನೆಗಳನ್ನೇನು ಮಾಡಿದ್ದಾರೆ, ಬೇಕಾದಷ್ಟು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ತಾತ್ವಿಕತೆ ಇರೋದಿಲ್ಲ, ಭಗವತ್ ಪರಾಯಣತೆ ಇರೋದಿಲ್ಲ. ನಾವು ಭಗವಂತನ ಅನುಗ್ರಹದಿಂದ ಮಾತ್ರ ಇವೆಲ್ಲ ವರ್ತನೆಗಳನ್ನು ಸರಿಪಡಿಸಿಕೊಳ್ಳಬಹುದು, ಶುದ್ಧವಾದ ಜೀವನವನ್ನು ನಡೆಸಬಹುದು ಅನ್ನೋದನ್ನ ನಂಬಿದವರು. ವಿಕ್ರೀಡಿತು ವ್ರಜವಧೂಭಿಹಿ, ಕೃಷ್ಣ ಮಾಡಿದ ಈ ಶೃಂಗಾರ ಲೀಲೆಯನ್ನ ಕೇಳಿದವರು ಹೇಳಿದವರೆಲ್ಲರೂ ಕೂಡ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ, ಭಗವಂತನಲ್ಲಿ ಭಕ್ತಿಯನ್ನು ಪಡೆದು ಈ ಕಾಮ ಪ್ರೇಮಗಳೆಂಬ ಹೃದ್ರೋಗಗಳನ್ನು ಕಳ್ಕೊಳ್ತಾನೆ ಅಂತ ಅಲ್ಲಿ ಬಂದಿದೆ. ಅದಕ್ಕಾಗಿ ಇದನ್ನು ನೋಡ್ತಾ ಇದ್ದೀವಿ. ಇಂಥದ್ದು ಮತ್ತು ಇನ್ನೆಷ್ಟೋ ವ್ಯಕ್ತಿತ್ವದ ಶುದ್ಧೀಕರಣಕ್ಕಾಗಿ ನಾವು ಮಾಡುವ ಅನುಸಂಧಾನಗಳು, ಇವನ್ನೆಲ್ಲ ಈ ಹಿಂದೆ ಅನೇಕ ಬಾರಿ ನಾನು ಮಾಡಿಕೊಂಡಿದ್ದೇನೆ, ತಮ್ಮ ಎದುರಿಗೆ ಅದನ್ನು ಹಂಚಿಕೊಂಡಿದ್ದೇನೆ. ಮೂಲತಃ ಇದನ್ನೆಲ್ಲ ನಾನು ಮಾಡುವುದು ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ. ನಮ್ಮ ಈ ಜೀವನ ಮತ್ತು ಮುಂದೆ ಬರಲಿರುವ ಅನೇಕ ಜನ್ಮಗಳು, ಅದರಲ್ಲಿ ಶುದ್ಧವಾದಂತಹ ಜೀವನವನ್ನು ನಡೆಸುವಂತಹ ಅವಕಾಶ ಸಿಗಲಿ ಅನ್ನೋದಕ್ಕೆ ಈಗಲೇ ನಾವು ಮಾಡಿಕೊಳ್ತಾ ಇರುವಂತಹ ಒಂದು ತರಬೇತಿ. ಮುಂದಿನ ಜನ್ಮಗಳಿಗಾಗಿ ಈಗ ಯಾಕೆ ಸಿದ್ಧತೆ ಮಾಡ್ಕೋತಿದ್ದೀರಿ ಅಂತ ಯಾರು ಕೇಳಬಹುದು. ಆದರೆ ಅದನ್ನ ಹಾಗೆ ಮಾಡಬೇಕು ಅಂತ ಅನ್ನಿಸ್ತು. ಈಗ ಸ್ವಲ್ಪ ವಿವೇಕ ಇದೆ ಅಂತ ಕಾಣಿಸ್ತದೆ. ಆ ವಿವೇಕ ಇದ್ದಾಗ ಅದನ್ನ ಮಾಡಿಬಿಟ್ರೆ ಒಂದಿಷ್ಟು ಭಗವತ್ಪರಾಯಣತೆ, ಅಧ್ಯಾತ್ಮ ಜ್ಞಾನ, ನಿತ್ಯತ್ವ, ಯಾವತ್ತೂ ನಿರಂತರ ಅಧ್ಯಾತ್ಮದ ಮಾರ್ಗದಲ್ಲಿ ಪಯಣ ಅದು ಸುಲಭ ಸಾಧ್ಯ ಆಗ್ತದೆ ಅನ್ನೋದಕ್ಕಾಗಿ ಅದನ್ನು ಮಾಡ್ತಿದ್ದೇನೆ. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ನಿಮ್ಗೆ ಅದೇನಾದ್ರಿಂದ ಲಾಭ ಆಗುವುದಾದ್ರೆ ಬಹಳ ಸಂತೋಷ. ಭಾಗವತದಲ್ಲಿ ಬಂದಂತೆ ಕೃಷ್ಣನ ವರ್ತನೆಗಳನ್ನ ನೋಡ್ತಿದ್ದೇವೆ. ಅಷ್ಟೆಲ್ಲ ಗೋಪಸ್ತ್ರೀಯರ ನಡುವೆ, ತನ್ನ ಪತ್ನಿಯರ ನಡುವೆ ಇದ್ರೂ ಕೂಡ ಯಾವುದೇ ಕ್ಷಣದಲ್ಲಿ ಅವನು ಅವರನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧ ಇದ್ದ ಅನ್ನೋದನ್ನ ನೋಡಿದ್ದೇವೆ. ರುಕ್ಮಿಣಿಯನ್ನೇ ಅವನು ನಾನು ನಿನ್ನ ಬಿಟ್ಟು ಹೋಗಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳುವ ಮೂಲಕ ತನ್ನ ವ್ಯಕ್ತಿತ್ವ ಏನು ಅಂತ ತೋರಿಸಿದ್ದ. ಗೋಪಸ್ತ್ರೀಯರಿಗೂ ಅದನ್ನೇ ತೋರಿಸಿದ್ದ. ತಾಸಾಂ ತತ್ ಸೌಭಗಮದಂ ವೀಕ್ಷ ಮಾನಂಚ ಕೇಶವ ಪ್ರಶಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ. ಆ ಗೋಪಸ್ತ್ರೀಯರ ಅಹಂಕಾರವನ್ನು ನೋಡಿ ಅವನು ಅಲ್ಲೇ ಕಣ್ಮರೆಯಾಗಿಬಿಟ್ಟ ಅಂತ ಭಾಗವತ ವರ್ಣನೆ ಮಾಡ್ತದೆ. ಭಗವಂತನ ಲೀಲೆಗಳನ್ನು ಕೇಳಬೇಕು, ಅದರಂತೆ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಬೇಕು ಅಂತ ಹೇಳುವ ಈ ನಿಟ್ಟಿನಲ್ಲಿ ನಮ್ಮ ವೈಯಕ್ತಿಕ ಜೀವನದ ದಾಂಪತ್ಯ ಜೀವನ, ಶೃಂಗಾರ, ಅದನ್ನೇನು ಭಾಗವತ ಶಾಸ್ತ್ರ, ಭಾಗವತ ಆಗಲಿ ಮಹಾಭಾರತ ಆಗಲಿ ಕಡೆಗಣಿಸಿಲ್ಲ. ಇವತ್ತು ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಮನವೇಕ್ಷಣಾತ್ ಗಾವಃ ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ ಅಂತ. 6 ಸಂಗತಿಗಳಿವೆ ಈ ಜಗತ್ತಿನಲ್ಲಿ, 6 ಥಿಂಗ್ಸ್ ಇವೆ. ಅವುಗಳನ್ನು ಒಂದು ಕ್ಷಣ ನಾವು ಕಡೆಗಣಿಸಿದ್ರು ಅವು ಹಾಳಾಗಿ ಹೋಗ್ತವೆ ಅಂತ. ಗಾವಹ ಗೋ ಸಂಪತ್ತು, ಸೇವಾ ನಮ್ಮ ಸರ್ವೀಸ್, ನಮ್ಮ ಜಾಬ್ ಇತ್ಯಾದಿ, ಕೃಷಿ 3ನೇದ್ದು, ಭಾರ್ಯ ಹೆಂಡತಿ 4ನೇದ್ದು,
ಮತ್ತು ವಿದ್ಯಾ, ನಮ್ಮ ವಿದ್ಯೆ, ಮತ್ತು ಆಳು ಕಾಳುಗಳು, ವೃಷಲ ಸಂಗತಿ ಅಂದರೆ ಆಳು ಕಾಳುಗಳ ಮೇಲ್ವಿಚಾರಣೆ. ಇದು ಉಳಿದದ್ದನ್ನು ವಿವರಿಸುವ ಸಮಯ ಅಲ್ಲ ಇದು. ನಮ್ಮ ದಾಂಪತ್ಯ ಜೀವನ, ಗಂಡು ತನ್ನ ಹೆಂಡತಿಯನ್ನು ಯಾವತ್ತೂ ಕೂಡ ಒಂದು ಕ್ಷಣವೂ ಕಡೆಗಣಿಸಬಾರ್ದು, ಹೆಣ್ಣು ಕೂಡ ತನ್ನ ಗಂಡನನ್ನು ದಾಂಪತ್ಯ ಜೀವನವನ್ನು ಯಾವ ಕ್ಷಣಕ್ಕೂ ಕೂಡ ಕಡೆಗಣಿಸಬಾರ್ದು ಅನ್ನುವುದು ಅಲ್ಲಿರುವಂಥ ವಿಚಾರ. ಒಂದು ಕ್ಷಣವೂ ಕಡೆಗಣಿಸಬಾರ್ದು ಅಂತ ಹೇಳ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗಿನಿಂದ ಕೊನೆಯವರೆಗೂ ಕೂಡ ಅಂಥ ಒಂದು ಗುಣಮಟ್ಟದ ಸಂಬಂಧ ಅವ್ರ ಜೊತೆ, ಅವರಿಬ್ಬರ ನಡುವೆ ಇರಬೇಕು ಅಂತ ಹೇಳ್ತದೆ ಶಾಸ್ತ್ರ. ಇಲ್ಲದೆ ಹೋದರೆ ಆ ದಾಂಪತ್ಯ ಜೀವನ ಹಾಳಾಗಿ ಹೋಗ್ತದೆ. ದಾಂಪತ್ಯ ಜೀವನ ಹಾಳಾಗಿ ಹೋದರೆ ಅದರಿಂದ ವೈರಾಗ್ಯ ಬಂದರೆ ಅದೊಂದು ವಿಷಯ ಬೇರೆ. ವೈರಾಗ್ಯ ನಮ್ಮಂಥವರಿಗೆ ಸುಲಭವಾಗಿ ಬರೋದಿಲ್ವಲ್ಲ. ಈ ಕಡೆ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅಂತನ್ನುವಂಥ ಹಾತೊರೆತ ಇರ್ತದೆ, ಇನ್ನೂ ತೃಪ್ತಿಯಾಗಿಲ್ಲ, ಅದಕ್ಕೊಂದು ಕೊರತೆ ಇರ್ತದೆ. ಹೀಗಾಗಿ ವೈರಾಗ್ಯ ಬರೋದಿಲ್ಲ, ಹಂಬಲ ಹೋಗಲಿಲ್ಲ ಅಂತ ಆಗ್ತದೆ. ಅದು ಸಾಧನೆಗೆ ಮತ್ತಷ್ಟು ತೊಡಕಾಗ್ತದೆ. ಅದಕ್ಕಾಗಿ ಈ ಜೀವನದಲ್ಲಿ ಆ ದಾಂಪತ್ಯದ ಶೃಂಗಾರದ ಒಂದು ಅನುಭವವನ್ನು ಮನುಷ್ಯ ಪಡ್ಕೊಳ್ಬೇಕು. ವಿವಿಧ ಸಾಂಸಾರಿಕ ಸುಖ ದುಃಖಗಳನ್ನು ನೋಡಿಯೇ ಆತ ವಿರಕ್ತನಾಗಬೇಕು ಅನ್ನುವುದು ಶಾಸ್ತ್ರದ ಉದ್ದೇಶ. ಅದಕ್ಕಾಗಿ ನಮ್ಮ ಪರಂಪರೆ ಕಾಮಶಾಸ್ತ್ರವನ್ನು ಕೂಡ ಉತ್ತಮ ರೀತಿಯಾಗಿ ವರ್ಣನೆ ಮಾಡಿದೆ. ಅನೇಕ ಗ್ರಂಥಗಳು ಅದರಲ್ಲಿ ರಚಿತ ಆಗಿವೆ. ಭಾರತ ಮತ್ತು ಭಾಗವತಗಳಲ್ಲಿ ಕೂಡ ಒಂದೆರಡು ಸಂಗತಿಗಳು, ಸೂಚನೆಗಳು ಅದರಲ್ಲಿವೆ. ಭಾರತದ ಭಂಗಾಸ್ವರ್ಣ ಉಪಾಖ್ಯಾನದಲ್ಲಿ ದಾಂಪತ್ಯ ಸುಖದಲ್ಲಿ, ದಾಂಪತ್ಯದ ಪ್ರಕ್ರಿಯೆಯಲ್ಲಿ ಸ್ತ್ರೀಗೆ ಹೆಚ್ಚಿನ ಸುಖ ಅಂತ ಹೇಳುವ ಭಾಗ ಹೊಂದಿದೆ. ಭಾಗವತದಲ್ಲೂ ಕೂಡ ಇಂದ್ರನ ವೃತ್ರಹತ್ಯೆಯ ಆ ತೋರಿಕೆಯ ಪಾಪದ ಒಂದು ಭಾಗವನ್ನು ಸ್ತ್ರೀಯರು ತಗೊಂಡ್ರಲ್ಲ, ಮುಟ್ಟಿನ ರೂಪದಲ್ಲಿ, ರಜಸ್ರಾವದ ರೂಪದಲ್ಲಿ, ಅವರಿಗೆ ದಾಂಪತ್ಯ ಸುಖವನ್ನು ಇಂದ್ರ ಈ ನಿಸರ್ಗ ಕೊಟ್ಟಿತು, ಅದನ್ನು ಅವರು ಅನುಭವಿಸ್ಲಿಕ್ಕೆ ಸಮರ್ಥರಿದ್ದಾರೆ ಅಂತ ಭಾಗವತದಲ್ಲಿ ವರ್ಣನೆ ಇದೆ, 7ನೇ ಸ್ಕಂದದಲ್ಲಿ. ಮುಂದೆ ಅದನ್ನು ಹೇಳ್ತೇನೆ. ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ವಿಸ್ತಾರವಾಗಿ ಅದನ್ನು ಹೇಳಿದ್ದೆ. ದಾಂಪತ್ಯದ ಸುಖವನ್ನು ಅನುಭವಿಸಲಿಕ್ಕಿರುವಂತಹ ಮನೋದೈಹಿಕ ಅನುಕೂಲಗಳು ಸ್ತ್ರೀಗೆ ಹೆಚ್ಚು ಪುರುಷನಿಗಿಂತ ಅಂತನ್ನೋದನ್ನ ನಾವು ಗಮನಿಸಬೇಕು. ಅದನ್ನೆಲ್ಲ ವಿವರಿಸುವ ಹೊತ್ತಲ್ಲ ಈಗ, ಅದನ್ನೆಲ್ಲ ವಿವರಿಸಲಿಕ್ಕೆ ವೇದಿಕೆಯೂ ಅಲ್ಲ. ಪಾಶ್ಚಾತ್ಯರು ಅದ್ರ ಬಗ್ಗೆ ಬೇಕಾದಷ್ಟು ಸಮೀಕ್ಷೆಗಳನ್ನು, ಸಂಶೋಧನೆಗಳನ್ನು ಮಾಡ್ತಾನೆ ಇದ್ದಾರೆ, ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಅವಳು ಸ್ತ್ರೀಯೊಬ್ಬಳು ಏನು ನೋಡ್ತಾಳೆ, ಏನನ್ನು ಗಮನಿಸ್ತಾಳೆ, ಪುರುಷನ ನಡಿಗೆ, ಆತನ ನಡೆಯುವ ಶೈಲಿ, ಗೊಂದಲವಿಲ್ಲದೆ ಸ್ಥಿರಚಿತ್ತನಾಗಿ ಆತ ಹೇಗೆ ನಡೀತಾನೆ ಅನ್ನೋದನ್ನು ಗಮನಿಸ್ತಾಳೆ. ಒಂದು ಬಾಗಿಲು ಹಾಕುವ ರೀತಿ, ಬಾಗಿಲು ತೆಗೆಯುವ ರೀತಿ, ಕೀ ತೆಗೆಯುವ ರೀತಿ, ಅವನು ಬಟ್ಟೆಗಳನ್ನು ಹೇಗೆ ಹಾಕ್ಕೊಳ್ತಾನೆ, ಕೈಯಲ್ಲಿ ಕಟ್ಟಿಕೊಂಡಿರೋ ಗಡಿಯಾರವನ್ನು ಹೇಗೆ ನೋಡ್ಕೊಳ್ತಾನೆ ಅನ್ನುವುದನ್ನೆಲ್ಲ ಆಕೆ ಸೂಕ್ಷ್ಮವಾಗಿ ಗಮನಿಸ್ತಾಳೆ ಅಂತ ಅನೇಕ ಥರದ ಸಂಶೋಧನೆಗಳನ್ನು ಮಾಡಿದ್ದಾರೆ. ಇಂಥ ಎಲ್ಲ ಪ್ರಸಂಗಗಳಲ್ಲೂ ಅವನು ಸಮಚಿತ್ತನಾಗಿರ್ತಾನ, ಸ್ಥಿರನಾಗಿರ್ತಾನ, ಹಾಗೆ ಸಂಘರ್ಷಗಳು ಬಂದಾಗ ಜೀವನದಲ್ಲಿ ಸ್ಟಾಯಿಕ್ ಆಗಿ ಇರ್ತಾನ ಇಲ್ಲ ಅನ್ನೋದನ್ನು ಅವಳು ಗಮನಿಸ್ತಾಳೆ ಅಂತ ಬಂದಿದೆಯಲ್ಲ. ಹಾಗೆ ಪುರುಷನು ಕೂಡ ಸ್ತ್ರೀಯರಲ್ಲಿ ಅನೇಕ ಗುಣಗಳನ್ನೆಲ್ಲ ಗಮನಿಸ್ತಾನೆ. ನಾನೀಗ ಇತ್ತೀಚೆಗೆ ಕೇಳಿದ್ದು, ಅಧ್ಯಯನ ಮಾಡಿದ್ದು ಕೆಲವು ಭಾಗಗಳಿರೋದರಿಂದ ಅದನ್ನ ಕೃಷ್ಣನ ಜೀವನಕ್ಕೆ ಹೋಲಿಸಿ ನೋಡ್ತಿದ್ದೇನಷ್ಟೆ. ನಮ್ಮ ಜೀವಮಾನದಲ್ಲಿ ನಾವಿಷ್ಟೆಲ್ಲ ಸಮೀಕ್ಷೆಗಳನ್ನು ಮಾಡಿದ್ರು, ಏನು ಅಧ್ಯಯನ ಮಾಡಿದ್ರು, ನಮ್ಮ ಜೀವನ ಎಲ್ಲ ಅಪರಿಪೂರ್ಣವೇ. ಇಲ್ಲಿರುವ ಗಂಡು ಹೆಣ್ಣುಗಳೆಲ್ಲವೂ ಕೂಡ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅಪರಿಪೂರ್ಣರಾದ್ದರಿಂದ ಇಲ್ಲಿ ಇಂಥ ಎಲ್ಲ ಭ್ರಾಂತಿಗಳನ್ನು ಇಟ್ಕೊಂಡು ಮುಂದುವರಿಲಿಕ್ಕೆ ಆಗೋದಿಲ್ಲ. ಆದರೂ ತಕ್ಕ ಮಟ್ಟಿನ ಒಂದು
ಸುಖ ಈ ಜೀವನದಲ್ಲಿ ಏನಿದೆ ಅದನ್ನು ಕೂಡ ಮನುಷ್ಯ ಸವಿದೇ ಮುಂದೆ ವೈರಾಗ್ಯವನ್ನು ಪಡೆಯಬೇಕಾಗ್ತದೆ. ಇದಕ್ಕಾಗಿಯೇ ಈ ಎಲ್ಲ ಜೀವನದ ಇತಿಮಿತಿಗಳನ್ನು ಮತ್ತೆ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂಥ ಕೆಲವು ಸಂಗತಿಗಳನ್ನು ನಮಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿಯೇ ಕೃಷ್ಣನ ಗೋಪಸ್ತ್ರೀಯರ ಹಾವಭಾವಗಳನ್ನೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾವಭಾವ ಅನ್ನುವುದು ಕೇವಲ ಹೆಣ್ಣಿಗೆ ಮಾತ್ರ ಅಲ್ಲ, ಗಂಡಿಗೂ ಕೂಡ ಆ ಹಾವಭಾವಗಳಿವೆ. ಅವನದೇ ಆದಂಥ ಮ್ಯಾನರ್ಸ್ಗಳಿವೆ, ಬಾಡಿ ಲ್ಯಾಂಗ್ವೇಜ್ಗಳಿವೆ. ಭಾಗವತ ಅದನ್ನ ಅಲ್ಲಲ್ಲಿ ವರ್ಣನೆ ಮಾಡ್ತದೆ. ಯಾಸಾಂ ಗೃಹಾತ್ ಪುಷ್ಕರಲೋಚನ ಪತಿ ನಜಾತು ಅಪೈತಿ ಆಕೃತಿಭಿ ಹೃದಯ ಸ್ಪೃಶನ್ ಅಂತ. ಆ ಎಲ್ಲ ತನ್ನ ಪತ್ನಿಯರ ಮನೆಯಿಂದ ಅವನು ಹೊರಗೆ ಹೋಗೋದಿಲ್ಲ. ನಮ್ಮ ಪತಿ ನಮಗೆ ಬಹಳ ಆಪ್ತ ಅಂತ ಅವರೆಲ್ಲರೂ ಭಾವಿಸ್ಕೊಂಡು ಬಿಟ್ಟಿರ್ತಾರಂತ. ಆಕೃತಿಭಿ ಹೃದಯ ಸ್ಪೃಶನ್, ಅವನ ಆಕೃತಿಗಳು ಏನದು ಆಕೃತಿ ಅಂತ ಬರೀ ಸೌಂದರ್ಯ ಅಲ್ಲ, ಅವನ ಗುಡ್ ಮ್ಯಾನರ್ಸ್ ಅಥವಾ ಅವನ ಬಾಡಿ ಲ್ಯಾಂಗ್ವೇಜ್, ಅದರ ಮೂಲಕ ಅವರ ಹೃದಯವನ್ನು ತಟ್ಟಿ ಅವರ ಮನಸ್ಸನ್ನು ಮುಟ್ಟಿ ಅವರನ್ನು ಯಾವತ್ತೂ ತನ್ನ ಕಡೆ ಸೆಳೆದಿಟ್ಕೊಂಡು ಅಂಥ ಒಂದು ಅದ್ಭುತವಾದ ಜೀವನ ಅವನು ನಡೆಸಿದ್ದ ಅಂತ ಅದು ಕಂಡು ಬರ್ತದೆ. ಮತ್ತೊಂದು ಕಡೆ ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾ ಕೃತಂ ಅನುಕೃತವತ್ಯ ಉನ್ಮದಾಂಧಾ ಪ್ರಕೃತಿ ಮಗುಹು ಕಿಲ ಯಸ್ಯ ಗೋಪವಧ್ವ ಅಂತ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ಏನೇನು ಮಾಡ್ತಿದ್ನೋ ಅದನ್ನೆಲ್ಲ ಈ ಗೋಪಸ್ತ್ರೀಯರು ಕೂಡ ಅನುಕರಿಸಿದರಂತೆ. ಅದು ಹೇಗೆ ಅಂದರೆ, ಲಲಿತ ಗತಿ, ಮೋಹಕವಾದಂಥ ಒಂದು ನಡೆಯುವ ಶೈಲಿ. ಹೆಣ್ಣಿಗೂ ಅವಳದೇ ಆದಂಥ ಒಂದು ಮೋಹಕವಾದ ನಡಿಗೆಯ ಶೈಲಿ ಇದೆ, ಗಂಡಿಗೂ ಇದೆ. ವಿಲಾಸ, ಹಾವಭಾವಗಳು ಕೇವಲ ಹೆಣ್ಣಿಗೆ ಮೀಸಲಲ್ಲ, ಗಂಡಿಗೂ ಅವನದೇ ಆದ ಹಾವಭಾವಗಳಿವೆ. ವಲ್ಗುಹಾಸ, ಲೋಕಮೋಹಕವಾದಂಥ ಮುಗುಳ್ನಗೆ, ಮತ್ತು ಪ್ರಣಯ ನಿರೀಕ್ಷಣ, ಪ್ರೇಮ ತುಂಬಿದ ನೋಟ. ಇದರ ಮೂಲಕ ಕಲ್ಪಿತೋರುಮಾನ, ಕೃಷ್ಣ ಏನೇನು ಮಾಡ್ತಿದ್ದ, ಅವನ ಮನೋಮೋಹಕವಾದ ನಡೆ ನುಡಿ ನಡಿಗೆಯ ಶೈಲಿ, ಅವನ ಹಾವಭಾವಗಳು, ಅವನ ಮೋಹಕವಾದ ಮಂದಹಾಸ, ಇದನ್ನೆಲ್ಲ ಕೃತಂ ಅನುಕೃತವತ್ಯ, ಅವನು ಹೇಗೆ ಮಾಡ್ತಿದ್ದ ಅದನ್ನೆಲ್ಲ ಇವರು ಅನುಕರಣೆ ಮಾಡ್ತಿದ್ರಂತೆ ಗೋಪಸ್ತ್ರೀಯರು. ಉನ್ಮದಾಂಧಾಹ, ಮೈಮರ್ತು ಬಿಟ್ಟಿರ್ತಿದ್ರು. ಇದರಿಂದಾಗಿ ಪ್ರಕೃತಿ ಮಗು ಹೋಗಿಲ್ಲ ಯಸ್ಯ ಗೋಪವಧ್ವ, ಆತನ ಜೊತೆಗೆ ಏಕಾಂತದಲ್ಲಿದ್ದಾಗ ಅವನ ತಾದಾತ್ಮ್ಯವನ್ನು ಹೊಂದುತ್ತಿದ್ರು. ಮುಂದೆ ಮುಕ್ತಿಗೆ ಹೋದಾಗಲೂ ಕೂಡ ಆ ಭಗವಂತನ ಸಾಮೀಪ್ಯವನ್ನು ಅವರು ಪಡೀತಿದ್ರು. ಪ್ರಕೃತಿ ಮಗು ತಮ್ಮನ್ನು ತಾವು ಮರೆತು, ದೇಶ ಕಾಲಗಳ ಅಸ್ತಿತ್ವವನ್ನೇ ಮರೆತು, ತಮ್ಮನ್ನು ತಾವು ಮರೆತು ಆತನಲ್ಲಿ ಒಂದಾಗ್ತಿದ್ರು ಅನ್ನೋದಕ್ಕೂ ಆ ಪ್ರಕೃತಿ ಮಗು ಅನ್ನೋ ಮಾತಿಗೆ ಅರ್ಥ. ಮುಂದೆ ಮುಕ್ತಿಗೂ ಹೋಗ್ತಿದ್ರು ಅಂತ. ಸ್ವಾರಸ್ಯದ ಸಂಗತಿ ಅಂದರೆ, ಈ ಶ್ಲೋಕವನ್ನು ಹೇಳಿದವರು ಆಜನ್ಮ ಬ್ರಹ್ಮಚಾರಿಯಾದ ಭೀಷ್ಮ. ಭಗವಂತನ ಸ್ತೋತ್ರ ಅದು. ಹೀಗಿದೆ ಭಗವಂತನ ಶೃಂಗಾರದ ವೈಭವ ಅಂತ. ಅವರು ಮರಣಿಸಲಿಕ್ಕೆ ಹೊರಟವರು, ಮರಣದ ಶಯ್ಯೆಯಲ್ಲಿದ್ದಾರೆ. ತುಂಬ ಅದ್ಭುತವಾದ ಒಂದು ವಿಚಾರ ಅದು. ಮೃತ್ಯಷ್ಟಕೋತ್ಥಾಮಪಿ ವೇದನಾಂಸಃ, 8 ಗರ್ಭವಾಸಗಳ ದುಃಖ, 8 ಮರಣಗಳ ದುಃಖ ಭೀಷ್ಮರಿಗೆ ಬರಬೇಕು ಅಂತ ಶಾಪ ಇತ್ತು. ಮರಣಶೈಲಿಯ ಮೇಲೆ ಮಲಗಿದ್ದಾರೆ, 8 ಮರಣಗಳ ದುಃಖ ಅಂತ ಭಯಾನಕವಾದ ವೇದನೆ ಅವರಿಗೆ ಆಗ್ತದೆ. ಅಂಥ ವೇದನೆಯ ಪ್ರಸಂಗದಲ್ಲಿ ಆ ಭಗವಂತನನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಇದೊಂದು ಸ್ತೋತ್ರ, ಭಗವಂತನ ಶೃಂಗಾರದ ಸ್ತೋತ್ರ. ಅದರ ಹಿಂದೆ ಒಂದು ಅಧ್ಯಾತ್ಮ ಇರುವುದರಿಂದಲೇ ಆ ಅಧ್ಯಾತ್ಮ ಅವರಿಗೆ ನಮ್ಮೆಲ್ಲರಿಗೂ ಕೂಡ ತಾರಕಾದ್ರಿಂದಲೇ ಅದನ್ನು ಅವರು ಅನುಸಂಧಾನ ತಂದುಕೊಂಡಿದ್ದಾರೆ. ಇದು ವಿಷಯ. ಇದು ಮರಣಶೈಲಿಯ ಮೇಲೆ ಮಲಗಿರುವಂಥ ಬಾಣದ ಏಟಿಂದ ಜರ್ಜರಿತವಾದ ಮೈಯಿದ್ದ ಭೀಷ್ಮ ಅದನ್ನೆಲ್ಲ ಆಲೋಚನೆ ಮಾಡ್ತಿದ್ದಾರೆ. ಅಂದರೆ ನಮ್ಮ ಪ್ರಾಯ ಸಂಸಾರದಲ್ಲಿ ನಮ್ಮ ತೊಳಲಾಟ ನರಳಾಟ ಏನಿದೆ ಅದು ಭೀಷ್ಮರಿಗಿಂತ ಯಾವ ದೃಷ್ಟಿಯಿಂದ ಕಡಿಮೆ ಏನಲ್ಲ. ತೊಳಲಾಡ್ತಿದ್ದೇವೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತಃ ಅಗಾಧೆ
ಸದಾ ದುಸ್ತರೇ ಅನ್ನುವ ಎಚ್ಚರ ನಮಗಿರಬೇಕಷ್ಟೆ. ಅಂಥ ನಡುವೆ ಭಗವಂತನ ಲೀಲೆಯನ್ನು ನಾವು ಕೇಳಬೇಕು, ಅವನ ಶೃಂಗಾರವನ್ನು ಕೇಳಿ ಸಂತೋಷ ಪಡಬೇಕು. ನಾವು ಹಾಗೆ ಭೀಷ್ಮರಾಗಬೇಕು. ಅಷ್ಟೆಲ್ಲ ಮಕ್ಕಳು ಇತ್ಯಾದಿಗಳೆಲ್ಲರೂ ಅವನ ಪತ್ನಿಯರಿಗಾಗಿದ್ದರು. ಅವನು ಬಂದಾಗ ಸಾಕಂಪಿತ ವ್ರೀಡಿತ ಲೋಚನಾನನಾಹ, ಅವರ ಮನಸ್ಸುಗಳಲ್ಲಿ ಲಜ್ಜೆ ತುಂಬಿ ತುಳುಕ್ತಾ ಇತ್ತು. ದುರಂತ ಭಾವಾಹ, ಅವರ ಹಾವಭಾವಗಳಿಗೆ ಎಣೆಯೇ ಇರಲಿಲ್ಲ. ತಮ್ಮ ಕಣ್ಣಿನಿಂದಲೇ ಆತನನ್ನು ಅವರು ಅಪ್ಪಿಕೊಂಡ್ರು. ನೇರವಾಗಿ ಏಕಾಂತ ಇಲ್ಲದೇನೆ ಬಹಿರಂಗದಲ್ಲಿ ಆತನನ್ನು ಅಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅವರು ಅಪ್ಪಿಕೊಂಡ್ರು, ಕಣ್ಣಿನಿಂದಲೇ ಅಪ್ಪಿಕೊಂಡ್ರು. ಯಾವತ್ತೂ ಬೇಕಾದಾಗ ತಮ್ಮ ಪಕ್ಕದಲ್ಲಿ ಅವನು ಸಿಗ್ತಾನೆ, ರಹಸ್ಯದಲ್ಲಿ ಸಿಗ್ತಾನೆ. ಆದರೂ ಕೂಡ ಆತನ ಪಾತನ ಕಮಲ ಅನ್ನೋದು ಅವನಿಗೆ ಹೊಸದು. ಅವರಿಗೆ ತಥಾಪ್ಯಂಗ್ರೀಯುಗಂ ನವಂ ನವಂ ಪದೇ ಪದೇ ಕಾ ವಿರಮೇತ ತತ್ಪದ. ಇನ್ನು ಈ ಭಗವಂತನ ಪಾದಕಮಲಗಳ ಸೇವೆ ಸಾಕು, ಈತನ ಶೃಂಗಾರದ ಸೇವೆ ಸಾಕು ಅಂತ ಅಂದವಳು ಯಾರೂ ಇಲ್ಲ. ಯಾಕೆಂದರೆ ಚಲಾಪಿಯಂ ಶ್ರೀಹಿ ನಜಹಾತಿ ಕರಿಹಿಚಿತ, ಚಂಚಲೆ ಲಕ್ಷ್ಮೀದೇವಿ, ಅವಳು ಕೂಡ ಅವನ ಪಾದ ಸೇವೆಯನ್ನು ಬಿಡಲಿಲ್ಲ ಅಂದಮೇಲೆ ಆ ಲಕ್ಷ್ಮಿಗಿಂತ ಕೆಳಗಿರುವಂತಹ ಅನೇಕ ಜನ ಈ ಗೋಪಸ್ತ್ರೀಯರು, ಮತ್ತು ಅವನ 16,106 ಜನ ಪತ್ನಿಯರು, ಅವರೆಲ್ಲ ಆತನನ್ನು ಬಿಟ್ಟಿರಲಿಕ್ಕೆ ಅಸಮರ್ಥರಾದರು ಅಂತ ನಾವೇನು ಹೇಳಬೇಕಾಗಿದೆ? ಮನ್ಮಥ ನಿಮ್ಮ ನಡುವೆ, ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳ ನಡುವೆ ಕಾಮವನ್ನು ಹುಟ್ಟಿಸಿ ಅವರನ್ನು ಒಗ್ಗೂಡಿಸುವವನು. ಕಾಮ ಅಂತಾರವನು. ಕೈಯಲ್ಲಿ ಆತನಿಗೆ ಕಬ್ಬಿನ ಜಲ್ಲೆಯ ಬಿಲ್ಲಿರ್ತದೆ, ಮತ್ತು 5 ಬಾಣಗಳ ಹೂವಿರ್ತದೆ. ಅರವಿಂದ ಅಶೋಕಂಚ ಚ್ಯೂತಂಚ, ಅರವಿಂದ, ಅಶೋಕ, ಮಾವು, ಮಲ್ಲಿಗೆ, ನೀಲೋತ್ಪಲ, ಇಷ್ಟು 5 ಬಾಣಗಳ ಹೂವುಗಳಿರ್ತವೆ. ಅಂಥ ಮನ್ಮಥ ನಿಮ್ಮ ಮನಸ್ಸನ್ನು ಹೀಗೆ ಕಾಮದಿಂದ ತೊಡಗಿಸಿ ನಮ್ಮನ್ನು ಸೆಳಿತಾನೆ, ಗಂಡು ಹೆಣ್ಣುಗಳನ್ನು ಸೆಳೆದಿಡ್ತಾನೆ. ಆದರೆ ಸಮುಷ್ಯ ಚಾಪಮಗಮಾತ್ ಅಜಹಾತ್, ಕೃಷ್ಣ ಮತ್ತು ಅವನ ಗೋಪಸ್ತ್ರೀಯರು, ಅವನ ಪತ್ನಿಯರು, ಅವರ ವಿಷಯದಲ್ಲಿ ತನ್ನ ಈ ಕಬ್ಬಿನ ಜಲ್ಲೆಯ ಬಿಲ್ಲನ್ನೇ ಅವನು ಕೆಳಗೆ ಚೆಲ್ಲಿದ. ಆ ಬಾಣಗಳು ಯಾವ ಕಾರಣಕ್ಕೂ ಏನೂ ಉಪಯೋಗ ಇಲ್ಲ ಅಂತ ಅವುಗಳನ್ನು ಅವನು ಬಿಸಾಕೇ ಬಿಟ್ಟನಂತೆ. ಯಾಕೆಂದರೆ ಕೃಷ್ಣ ಮತ್ತು ಸತ್ಯಭಾಮೆಯರ, ಉಳಿದ 6 ಜನ ಪತ್ನಿಯರ, ಉಳಿದೆಲ್ಲ ಗೋಪಸ್ತ್ರೀಯರ 16,100 ಜನ ಪತ್ನಿಯರ ದಾಂಪತ್ಯಕ್ಕೆ ಇದ್ಯಾವುದೂ ಬೇಕಾಗಿಲ್ಲ. ಅವರಲ್ಲೇ ಎಣೆ ಇಲ್ಲದ ಒಂದು ಹಾವಭಾವ, ಆ ಹಾವಭಾವಗಳನ್ನು ತೋರಿಸುವಂಥ ಮುಗುಳ್ನಗೆ, ಒಂದು ನಾಚಿಕೆ, ಲಜ್ಜೆ ಇದೆ, ಸ್ತ್ರೀ ಸಹಜವಾದ ಲಜ್ಜೆ ಇದೆ, ಅಂಥ ನೋಟ ಇದೆ. ಆ ನೋಟಗಳ ಮೂಲಕ ಕೃಷ್ಣನನ್ನು ಆರಾಧನೆ ಮಾಡ್ತಿದ್ದಾರೆ. ಅವರು ಕೃಷ್ಣನನ್ನು ಆರಾಧನೆ ಮಾಡಿ ಅವನನ್ನು ಪೂಜಿಸ್ತಾ ಇದ್ದಾರೆ. ಅವರೆಲ್ಲರದು ಕಾಮಭಕ್ತಿ ಇರೋದ್ರಿಂದ ಭಗವಂತನನ್ನು ಈ ರೀತಿಯಾಗಿ ನಾನಾ ರೀತಿಯಿಂದ ಅವರು ಪೂಜಿಸ್ತಾ ಇದ್ದಾರೆ. ಅದನ್ನೆಲ್ಲ ಇವನು ನೋಡಿದಾಗ ಇವರ ಈ ಕಾಮಭಕ್ತಿ, ಇವರ ಈ ಪ್ರೇಮ ಭಕ್ತಿ, ಅವರೇನು ಭಗವಂತನ ಆರಾಧನೆ ಮಾಡ್ತಿದ್ದಾರೆ, ಈ ಪ್ರಸಂಗದಲ್ಲಿ ನನ್ನ ಈ ಕಬ್ಬಿನ ಜಲ್ಲೆಯ ಬಿಲ್ಲಿನ ಉಪಯೋಗ ಏನು, ಈ ಬಾಣಗಳ ಹೂವಿನ ಬಾಣಗಳ ಉಪಯೋಗ ಏನು ಅಂತ ಅದನ್ನು ಬಿಸಾಕಿ ಬಿಟ್ಟನಂತೆ. ಅಂಥ ಅದ್ಭುತವಾದ ಶೃಂಗಾರ ಅವರು. ಅಂಥ ಗೋಪಸ್ತ್ರೀಯರು ಕೂಡ ಅವನ ಮನಸ್ಸನ್ನು, ಅವನ ಇಂದ್ರಿಯವನ್ನು, ಅವನ ವ್ಯಕ್ತಿತ್ವವನ್ನು ವಿಚಲಿತಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಕುಹಕೈಹಿ, ಅವರ ಹಾವಭಾವಗಳಿಗೆ ಅವನನ್ನು ಮಣಿಸ್ಲಿಕ್ಕಾಗಲಿಲ್ಲ ಅಂತ ಭಾಗವತ ಒಂದು ಕಡೆ ಹೇಳ್ತದೆ. ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈ ಪತ್ನ್ಯಸ್ತು 16 ಸಹಸ್ರಮನಂಗಬಾಣೈ ಯಸ್ಯೇಂದ್ರಿಯಂ ವಿಮಚಿತಂ ಕರ್ಣೇರ್ನಶೇಕು. ಮತ್ತೊಂದು ಕಡೆ ಹೇಳ್ತದೆ ಭಾಗವತ. ಮನ್ಮಥನ ಬಾಣಗಳ ಅಗತ್ಯವೇ ಇಲ್ಲ ಅಲ್ಲಿ, ಇವರ ಹಾವಭಾವಗಳೇ ಮನ್ಮಥನ ಬಾಣ ಇದ್ದಂತೆ. ಅವರ ಮಂದಹಾಸ ತುಂಬಿದ ನೋಟ, ಹಾವಭಾವಗಳು, ಹುಬ್ಬಿನ ಕುಣಿತ, ಏಕಾಂತದ ಕ್ಷಣಗಳಲ್ಲಿ ಆಡುವಂಥ ಮಧುರವಾದ ಸಲ್ಲಾಪಗಳು, ಇವೇ ಅವರ ಬಾಣ. ಅಂಥ ಬಾಣಗಳನ್ನು ಅವನು, ಮನ್ಮಥನ ಬಾಣಗಳಿಗಿಂತಲೂ ಮಿಗಿಲಾದ ಬಾಣಗಳೇ ಅವರ ಹತ್ರ ಇದ್ರೂ ಯಸ್ಯೇಂದ್ರಿಯಂ ವಿಮಚಿತಂ ಕರ್ಣೈರ್ನಶೇಕು, ಅವನ ಮನಸ್ಸಿನಲ್ಲಿ ಚಾಂಚಲ್ಯ ಆಗಲಿಲ್ಲ. ಆದರೂ ಕೂಡ
ಸ್ವರತೋ ರಮಯ ರೇಮೆ ನರಲೋಕಂ ವಿಡಂಬಯನ್. ಏವಂ ಸೌರತ ಸಲ್ಲಾಪೈ. ಏಕಾಂತದ ಕ್ಷಣದಲ್ಲಿ ದಾಂಪತ್ಯ ಜೀವನದಲ್ಲಿ ಏನೊಂದು ಸಲ್ಲಾಪ ಮನುಷ್ಯ ಗಂಡ ಹೆಂಡಂದ್ರೆ ಆಡಬೇಕು, ಅದನ್ನೆಲ್ಲ ಆಡ್ತಾನೆ ಅವನು ಬದುಕಿದೆ. ಇಂದ್ರಿಯಗಳ ಚಾಂಚಲ್ಯಕ್ಕೊಳಗಾಗಲಿಲ್ಲ, ಆದರೆ ಹಾಗೆ ಬದುಕಿದೆ. ಆತ ಮನೆಯಲ್ಲಿ ಕೂತ್ಕೊಂಡಿದ್ರೆ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರೆ ಆತನ ಎದುರಿಗೆ ಅವರು ಬರಲಿಕ್ಕೆ ನಾಚ್ತಾ ಇದ್ರು. ಐಕ್ಷನ್ ಸತಾಮಪಿ ಪತಿಂ ಚ ಸತೀಶ್ ಕಟಾಕ್ಷೈ ಸ್ಥೂಣಾಂತರೇಣ ನವಸಂಗಮ ಲಜ್ಜೆ ಇವ. ಕಡೆಗಣ್ಣ ನೋಟದಿಂದಲೇ ಆತನನ್ನು ದೂರ ಇದ್ದುಕೊಂಡು ನೋಡ್ತಿದ್ರು. ಹೊಸ ದಾಂಪತ್ಯ, ಹೊಸ ದಂಪತಿಗಳು, ನವದಂಪತಿಗಳು ಅವರ ಪ್ರಸಂಗದಲ್ಲಿ ಆ ವಧು ಹೇಗೆ ವರನನ್ನ ಎಲ್ಲಿಯೋ ಕಂಬದ ಮರೆಯಲ್ಲಿಯೋ, ಗೋಡೆಯ ಮರೆಯಲ್ಲಿಯೋ, ಬಾಗಿಲ ಮರೆಯಲ್ಲಿಯೋ ನಿಂತು ನಿರುಕಿಸ್ತಾ ಇರ್ತಾಳೋ ಹಾಗೆ ಅವರನ್ನು ಅವರು ನಿರುಕಿಸ್ತಾ ಇದ್ರು. ಅಂಥ ಹಾವಭಾವ, ಲಜ್ಜೆ, ಆ ಒನಪು, ವಯ್ಯಾರ, ಭಿನ್ನಾಣ ಅವೆಲ್ಲ ಕೊನೆ ತನಕವೂ ಅವ್ರ ಜೀವನದಲ್ಲಿ ಇದ್ದವು. ರುಕ್ಮಿಣಿಯೊಂದಿಗಿನ ಪ್ರೇಮ ಕಲಹದಲ್ಲಿ ಅವನು ಹೇಳಿದ, ಅಯಂ ಹಿ ಪರಮೋ ಲಾಭೋ ಗೃಹೇಶು ಗೃಹಮೇಧಿನಾಂ ಎನ್ ನರ್ಮೈರ್ನೀಯತೆ ಯಾಮಹ ಪ್ರಿಯಾ ಭಿರುಭಾಮಿನಿ ಅಂತ. ದ ಬಿಸಿಯೆಸ್ಟ್ ಪಾಲಿಟಿಷಿಯನ್ ಅಂಡ್ ಕಿಂಗ್ ಮೇಕರ್ ಆಫ್ ದಟ್ ಟೈಮ್ ಕೃಷ್ಣ. ಅಂಥ ಕಾರ್ಯತತ್ಪರನಾದಂತಹ ವ್ಯಕ್ತಿಯು ಕೂಡ ತನ್ನ ಪತ್ನಿಯರ ಜೊತೆಗೆ ಹೇಗೆ ಒಂದಿಷ್ಟು ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್ ಇಟ್ಕೊಂಡಿರ್ತಿದ್ದ. ತಾನೇ ಹೇಳ್ತಾನೆ, ನಾನು ಯಾಕೆ ಈ ಜೊತೆ ಪ್ರಣಯ ಕಲಹ ಮಾಡಿದೆ ಅಂದರೆ, ಗೃಹಸ್ಥರಾದವರು ತಮ್ಮ ಮನೆಗಳಲ್ಲಿ ತಮ್ಮ ಪತ್ನಿಯರ ಜೊತೆಗೆ ಒಂದಿಷ್ಟು ಹಾಸ್ಯ, ಒಂದಿಷ್ಟು ಸಲ್ಲಾಪ ಇದರಲ್ಲಿ ತೊಡಗಬೇಕು. ಇದೇ ಒಂದು ಗೃಹಸ್ಥ ಜೀವನದ ದೊಡ್ಡ ಸೌಭಾಗ್ಯ ಅಂತಾನೆ. ಜೀವನದಲ್ಲಿ ಪರಮಾತ್ಮನ ಆರಾಧನೆ, ಇಡೀ ಜೀವನವನ್ನು ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞ ಅಂತ ಭಾವಿಸುವುದೆಲ್ಲ ಬಹಳ ದೊಡ್ಡ ಸಂಗತಿಯೇ. ಹಾಗಂತ ಹೇಳಿ ಗೃಹಸ್ಥ ಜೀವನವನ್ನು ಕಡೆಗಣಿಸಬೇಕಾಗಿಲ್ಲ. ಪರಮೋ ಲಾಭ ಅಂತ ಈ ಲಾಭವನ್ನು ಅನುಸರಿಸಬೇಕು. ನಮ್ಮೆಲ್ಲರ ಬಿಂಬನಾದಂತಹ ಭಗವಂತ ಗೃಹಸ್ಥ ಜೀವನದ ಪರಮ ಲಾಭವನ್ನು ತಾನು ಅನುಭವಿಸಿ, ಇದು ನೋಡಿ ನೀವು ಎಲ್ಲರೂ ಬಹುವಚನ ಪ್ರಯೋಗ ಮಾಡಿ ತೋರಿಸಿದ್ದಾನೆ, ನನಗೊಬ್ಬನಿಗೆ ಸಂಬಂಧಪಟ್ಟದ್ದಲ್ಲ ಇದು. ನಿಮ್ಮ ಮನೆಯಲ್ಲಿ ನಿಮ್ಮ ಪತ್ನಿಯರ ಜೊತೆಗೆ ಒಂದು ಸಮಯೇ ಪ್ರಿಯಾಲಾಪ ಅಂತ ಮಹಾಭಾರತವು ಹೇಳುವಂತೆ, ಸೂಕ್ತವಾದ ಸಮಯದಲ್ಲಿ, ಸೂಕ್ತವಾದ ಪರಿಸರದಲ್ಲಿ ಪತ್ನಿಯರ ಜೊತೆಗೆ ಏಕಾಂತದ ಕ್ಷಣಗಳನ್ನು ಕಳೆಯುವುದೊಂದು ಜೀವನದ ದೊಡ್ಡ ಸೌಭಾಗ್ಯ. ಮಹಾಭಾರತವು ಹೇಳಿದೆ, ಭಾಗವತವು ಹೇಳಿದೆ. ನರ್ಮೈಹಿ, ಹಾಸ್ಯಗಳ ಮೂಲಕ ಕಾಲ ಕಳೆಯಬೇಕು, ಸಲ್ಲಾಪದ ಮೂಲಕ ಕಾಲ ಕಳೆಯಬೇಕು. ದೇರ್ ಶುಡ್ ಬಿ ಅನ್ ಅಪಾರ್ಚುನಿಟಿ ಫಾರ್ ಶೇರಿಂಗ್ ಸೋ ಮೆನಿ ಸ್ವೀಟ್ ನಥಿಂಗ್ಸ್ ಅಂತ ಅದನ್ನು ನಾವು ನೋಡಿದರೆ ಕಾಣಿಸೋದು. ಮಧುರವಾದ ಮಾತುಗಳನ್ನು ಆಡಲಿಕ್ಕೆ ಒಂದು ಮನುಷ್ಯ ತನ್ನ ಜೀವಮಾನದ ದಾಂಪತ್ಯದ ಯಾವುದೇ ಘಟ್ಟದಲ್ಲೂ ಕೂಡ ಒಂದು ಅವಕಾಶವನ್ನು ಕಾದಿಟ್ಕೋಬೇಕು. ಹಾಗಿದ್ರೆ ಆರೋಗ್ಯವಂತವಾಗಿ ಬದುಕ್ತಾನೆ, ಸಲ್ಲದ ಪ್ರೇಮಗಳಿಗೆ, ಸಲ್ಲದ ಕಾಮಗಳಿಗೆ ಬಲಿಯಾಗೋದಿಲ್ಲ. ಕೃಷ್ಣನ ಪತ್ನಿಯರ ಅದನ್ನೆಲ್ಲ ನೋಡಿದರೆ ಎವ್ರಿಥಿಂಗ್ ಮ್ಯಾಟರ್ಡ್ ಟು ದೆಮ್, ಎಲ್ಲವೂ ಅವರಿಗೆ ಪ್ರಧಾನವೇ ಆಗಿತ್ತು ಜೀವಮಾನದಲ್ಲಿ. ದೇ ಆರ್ ನಾಟ್ ರೆಡಿ ಟು ಕಾಂಪ್ರಮೈಸ್ ಅಂತ ಕಾಣಿಸ್ತದೆ. ಸುಖದ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅವರು ಸಿದ್ಧರಿರಲಿಲ್ಲ. ಅದನ್ನಂತೂ ನಾವು 16,100 ಜನ ಅಗ್ನಿಪುತ್ರರ ಬಗ್ಗೆ ಅಂತೂ ನೋಡೇ ಇದ್ದೇವೆ. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಆರಾಧ್ಯ. ಪುರುಷರಾಗಿ ಭಗವಂತನ ಸೇವೆ ಮಾಡುವುದಕ್ಕಿಂತ ಸ್ತ್ರೀಯರಾಗಿ ಭಗವಂತನ ಸೇವೆ ಮಾಡಿದರೆ ಅದರಲ್ಲಿ ಹೆಚ್ಚಿನ ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಲೋಚನೆ ಮಾಡಿ ಸ್ತ್ರೀಜನ್ಮವನ್ನು ಪಡೆದರು ಅಂತ ಭಾಗವತ ತಾತ್ಪರ್ಯ ವರ್ಣನೆ ಮಾಡ್ತದೆ. ಮನುಷ್ಯ ಏರ್ಪಡಿಸಿಕೊಳ್ಳುವಂತಹ ಪಾರಸ್ಪರಿಕ ಸಂಬಂಧಗಳಲ್ಲಿ, ಮ್ಯೂಚುವಲ್ ರಿಲೇಷನ್ಗಳಲ್ಲಿ ಗಂಡು ಹೆಣ್ಣುಗಳ ರಿಲೇಷನ್ ಬಹಳ ದೊಡ್ಡದು. ದೇಶ ಕಾಲಗಳ, ಎರಡು ದೇಹಗಳ ಪರಿವೇ ಇಲ್ಲದೆ ಮನುಷ್ಯ ಮೈಮರೆತು ಬದುಕಬಹುದಾದಂಥ ಒಂದು ಸಂಬಂಧ. ಕೆಲವು ಕ್ಷಣಗಳಾದರೂ, ಇಡೀ ಜೀವಮಾನ ಅಲ್ಲ, ಕೆಲವು ಕ್ಷಣಗಳಾದರೂ ಬದುಕಬಹುದಾದಂಥ ಒಂದು ಸಂಬಂಧ ಅದು. ಹಾಗೆ ಭಗವಂತನನ್ನು ನಾವು ಆರಾಧಿಸಬೇಕು ಅಂತ ಪುರುಷರಾಗಿದ್ದವರು ಸ್ತ್ರೀಜನ್ಮವನ್ನು ಪಡ್ಕೊಂಡು, ವರದಿಂದ ಸ್ತ್ರೀಜನ್ಮವನ್ನು ಪಡ್ಕೊಂಡು ಏರ್ಪಡಿಸಿಕೊಂಡಂಥ ಒಂದು ಸಂಬಂಧ ಅದು. ಅದಕ್ಕಾಗಿ ದೇವರ್ ನಾಟ್ ರೆಡಿ ಟು ಕಾಂಪ್ರಮೈಸ್ ಅಂತ ಹೇಳಿದ್ದು. ಭಗವಂತನ ಸೇವಾ ಮಾಡುವುದರಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಿಗೆ ಅವರು ಸಿದ್ಧ ಇರಲಿಲ್ಲ. ಪೂರ್ಣವಾದ
ಮನೋದೇಹಗಳ ಐಕ್ಯವನ್ನೇ ಅವರು ಬಯಸಿದ್ರು, ಅದನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ರು. ಹೀಗೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾನೆ ನಮಗೆ ನಮ್ಮ ಮನಸ್ಸು ಶುದ್ಧವಾಗಬೇಕು, ಹೃದಯದ ರೋಗ ಪರಿಹಾರ ಕಾಣಬೇಕು. ಅವನೇನು ಧರ್ಮವನ್ನ ಆಚರಣೆ ಮಾಡಿದ, ಗೃಹಸ್ಥ ಧರ್ಮವನ್ನ, ಅದನ್ನ ದೊಡ್ಡ ದೊಡ್ಡ ಜ್ಞಾನಿಗಳೇ ನೋಡಿದ್ದಾರೆ. ಒಂದ್ ಕಡೆ ಭೀಷ್ಮರು ನೋಡಿದ್ದಾರೆ ಅಂತ ಹೇಳಿದೆ, ಭೀಷ್ಮರನ್ನು ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದೆ. ಮತ್ತೊಬ್ಬ ಬ್ರಹ್ಮಚಾರಿಯಾದ ನಾರದ ಆ ಗೃಹಸ್ಥ ಧರ್ಮದ ಅಥವಾ ಒಟ್ಟಾರೆ ಕೃಷ್ಣನ ಜೀವನದ ವೈಭವವನ್ನು ನೋಡಿದ್ದಾನೆ. ಮನೆ ಮನೆಗಳಿಗೆ ಹೊಕ್ಕು ಅಲ್ಲಿ ಕೃಷ್ಣ ಏನ್ ಮಾಡ್ತಿದ್ದಾನೆ ಅನ್ನೋದು ನೋಡಿದ್ದಾನೆ. ಭಾಗವತದ 10ನೇ ಸ್ಕಂಧ ಅದನ್ನು ವರ್ಣನೆ ಮಾಡ್ತದೆ, ಹೇಳ್ತದೆ. ನಾನು ಅದನ್ನೆಲ್ಲ ಎಲ್ಲವನ್ನೂ ಈಗ ಹೇಳಿಕ್ಕೆ ಹೋಗೋದಿಲ್ಲ, ಈಗ ಅದಕ್ಕೆ ವೇದಿಕೆ ಅಲ್ಲ. ಭಾಗವತದಲ್ಲಿ ಮುಂದೆ ವಿವರವಾಗಿ ಅದನ್ನು ನೋಡೋಣ. ಇತ್ಯಾಚರಂತಂ ಸದ್ಧರ್ಮಾನ್ ಪ್ರಾಕ್ಸೃಷ್ಟಾನ್ ಗೃಹಮೇಧಿನಾಂ ತಮೇವ ಸರ್ವಗೇಹೇಶು ಸಂತಮೇಕಂ ದದರ್ಶಃ. ಗೃಹಮೇಧಿನಾಂ ಧರ್ಮಗಳು, ಗೃಹಸ್ಥರಾದವರು ಧರ್ಮದ ಇತಿಮಿತಿಯಲ್ಲೇ ಅನುಭವಿಸಬೇಕಾದ ಕಾಮ ಪ್ರೇಮಗಳ ಒಂದು ಅವಕಾಶವನ್ನ ಅವನು ಆ ಆಚರಣವನ್ನು ತಾನೇ ಮಾಡಿ ತೋರಿಸಿದ. ಎಲ್ಲ ಮನೆಗಳಲ್ಲೂ ಒಬ್ಬನೇ ಇದ್ದಾನೆ. ಅವನ ಯೋಗ ಮಾಯೆಯನ್ನು ಅವರು ನೋಡಿದರು. ವಿಸ್ಮಿತೋ ಜಾತ ಕೌತುಕ, ಬಹಳ ಆಶ್ಚರ್ಯ ಆಯ್ತು ಅವರಿಗೆ. ಇತಿ ಅರ್ಥ ಧರ್ಮ ಕಾಮೇಶು, ಅರ್ಥದಲ್ಲೂ ತೊಡಗಿದ್ದ. ಈ ಜಗತ್ತಿನ ಎಲ್ಲ ಸಂಗತಿಗಳು, ರಾಜ್ಯ, ದುಷ್ಟ ರಕ್ಷಣಾ, ಶಿಷ್ಟ ರಕ್ಷಣಾ, ಅದರಲ್ಲೂ ತೊಡಗಿದ್ದ. ಧರ್ಮಾಚರಣದಲ್ಲಿ ತೊಡಗಿದ್ದ. ಕಾಮದ ಚಟುವಟಿಕೆಗಳಲ್ಲೂ ಕೂಡ ತೊಡಗಿದ್ದ. ಇವಂ ಮನುಷ್ಯ ಪದವಿ ಮನುವರ್ತಮಾನ, ಮನುಷ್ಯನ ಪದವಿಯಲ್ಲಿದ್ದ. ಅವನು ಇದೆಲ್ಲವನ್ನು ಮಾಡಿ ತೋರಿಸಿದ. ಭಾಗವತ ಅದನ್ನ ಒಂದ್ ಕಡೆ ಮತ್ತೊಂದು ಕಡೆ ವರ್ಣನೆ ಮಾಡ್ತದೆ. ನನಗೆ ಈ ಶ್ಲೋಕ ಯಾವತ್ತೂ ಕೂಡ ಮನಸ್ಸಿನಿಂದ ಮರೆಯಾಗಿಲ್ಲ. ಅಥ ಉಷಸಿ ಉಪವೃತ್ತಾಯಾಂ ಗೃಹೀತ ಕುಕುಟಾನ್ ಕೂಜತೋಷಪನ್ ಗೃಹೀತ ಕಂಠ್ಯ ಮಾಧವ್ಯ ಪತಿಭಿರು ವಿರಹಾತುರಾಹ ಅಂತ. ಕೃಷ್ಣನ 16,108 ಜನ ಪತ್ನಿಯರು, ಕುಬ್ಜೆ ಒಬ್ಳು ಸೇರಿ 109 ಇದ್ರು. ಇವರೆಲ್ಲ ಇದ್ರಲ್ಲ, ಅವರವ್ರ ಮನೆಗಳಲ್ಲಿ ಕೃಷ್ಣ ಮತ್ತು ಅವನ ಪತ್ನಿಯರು ಮಲಗಿರ್ತಿದ್ರಲ್ಲ. ಗೃಹೀತ ಕಂಠ್ಯ ಪತಿಭಿಹಿ, ಕೃಷ್ಣ ಅನೇಕ ರೂಪಗಳಿಂದ ತನ್ನ ಪತ್ನಿಯರನ್ನ ಆಲಂಗಿಸಿಕೊಂಡು ಮಲಗಿರ್ತಿದ್ನಲ್ಲ. ಬ್ರಾಹ್ಮ ಮುಹೂರ್ತದಲ್ಲಿ ಅಥವಾ ಇನ್ನೂ ಸ್ವಲ್ಪ ಮುಂಜಾವು ಆದಾಗ, ಆ ಮುಂಜಾವಿನಲ್ಲಿ ಮುಂಗೋಳಿಗಳು ಕೂಗಿದಾಗ, ಆ ಮುಂಗೋಳಿಗಳನ್ನ, ಆ ಕೋಳಿಗಳನ್ನ, ಕೊಕ್ಕೊಕ್ಕೋ ಅಂತ ಕೂಗಿದ ಕೋಳಿಗಳಿಗೆ ಹಿಡಿಶಾಪ ಹಾಕಿದ್ರಂತೆ ಕೃಷ್ಣನ ಪತ್ನಿಯರು. ಈ ಕೋಳಿಗಳು ಕೂಗ್ತಾ ಇವೆ, ಬ್ರಾಹ್ಮ ಮುಹೂರ್ತ ದಾಟ್ಲಿಕ್ಕೆ ಬಂದಿದೆ, ನನ್ನ ಪತಿಯನ್ನ ಹೇಳ್ತಾನೆ, ಅವನ ಆಲಿಂಗನದಿಂದ ನಾನು ದೂರ ಇರಬೇಕಾಗ್ತದೆ ಅಂತ ಅವರಿಗೆ ಅದು ಸಹನ ಆಗಲಿಲ್ಲಂತೆ. ಅವನ ವಿರಹವನ್ನು ಅವರಿಗೆ ತಡಿಲಿಕ್ಕಾಗಲಿಲ್ಲಂತೆ. ತುಂಬಾ ಸುಂದರವಾದಂತಹ ಶೃಂಗಾರದ ವರ್ಣನ. ಎರಡು ಕಡೆ ಅವನ ಶೃಂಗಾರದ ವರ್ಣನದ ಫಲದ ಶ್ರವಣ ಇದೆ, ಫಲಶ್ರುತಿ ಇದೆ. ಒಂದು ಅದು ಶುಕರ ಬಾಯಿಯಿಂದ ಬಂದದ್ದು, ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಬಂದದ್ದು. ಮತ್ತೊಂದು ಕಡೆ ನಾರದರು ಕೃಷ್ಣನ ಜೀವನವನ್ನು ಪ್ರತ್ಯಕ್ಷ ನೋಡಿ ಹೋದ ಮೇಲೆ ಬಂದಿರುವಂತಹ ಮಾತು. ಅದೇ ಶುಕಾಚಾರ್ಯ ಹೇಳಿದ್ದು, ಯಾನೀಹ ವಿಶ್ವ ವಿಲಯೋದ್ಭವ ವೃತ್ತಿಹೇತು ಕರ್ಮಾಣ್ಯನನ್ಯ ವಿಷಯಾಣಿ ಹರಿಶ್ಚಕಾರ ಯಸ್ತ್ವಂಗ ಗಾಯತಿ ಶೃಣೋತ್ಯನುಮೋದತೇವ ಭಕ್ತಿರ್ಭವೇದ್ ಭಗವತಿ ಹ್ಯಪವರ್ಗ ಮಾರ್ಗೆ. ಹೇಗೆ ಅವನ ಜೀವನ ನಡೆಸಿದ? ರೇಮೇಚ 16,000 ವರಾಂಗನಾನ, 16,108 ಜನ ಆ ಸ್ತ್ರೀರತ್ನಗಳ ಜೊತೆಗೆ ಅವರ ಲಜ್ಜೆ, ಅವರ ಪ್ರೇಮ, ಅವರ ಕಡೆಗಣ್ಣ ನೋಟ, ಅವರ ಹಾವಭಾವಗಳನ್ನು, ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವನು ಸಂತೋಷಪಟ್ಟ, ಜೀವನ ನಡೆಸಿದ. ಈ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ, ನಾಶಕರ್ತನಾದ ಭಗವಂತನ ಈ ಲೀಲೆಗಳನ್ನು ನಾವು ಕೇಳಬೇಕು. ಅವನು ಅಪವರ್ಗ ಮಾರ್ಗ, ಮುಕ್ತಿಯ ಮಾರ್ಗ ಅವನು. ಅದನ್ನು ಒಬ್ರು ಯಾರು ಹಾಡಬೇಕು, ಇನ್ನು ಕೆಲವರು ಕೇಳಬೇಕು, ನಡುವೆ ಕೆಲವರು ಅನುಮೋದತೆ, ಭಲೆ ಭಲೆ ಅಂತ ಅನ್ಬೇಕು, ಒನ್ಸ್ ಮೋರ್ ಅನ್ಬೇಕು ಇನ್ನು ಕೆಲವರು. ಹೀಗೆಲ್ಲ ಮಾಡ್ತಾ ಇದ್ರೆ ಹೇಳುವವರಿಗೂ ಕೇಳುವವರಿಗೂ ಅನುಮೋದನೆ ಮಾಡುವವರು ಎಲ್ರಿಗೂ ಕೂಡ ಭಗವಂತನಲ್ಲಿ ಭಕ್ತಿ ಬರ್ತದೆ. ಭಕ್ತಿ ಬರುವುದಕ್ಕಾಗಿ ಇದೆಲ್ಲ ಶ್ರವಣ, ಕೇವಲ ಟೈಮ್ ಪಾಸ್ಗಾಗಿ ಮಾಡುವ ಶ್ರವಣ ಅಲ್ಲ. ಪಾಶ್ಚಾತ್ಯರಂತೆ ನಮ್ಮ ಈ ಸೈಕೋಥೆರಪಿ ಇದು
ಕೇವಲ ನಮ್ಮ ಐಹಿಕ ಜೀವನವನ್ನು ಉತ್ತಮಪಡಿಸಿಕೊಳ್ಳುವಂತಹ ಪ್ರಯತ್ನದ್ದಲ್ಲ, ನಮ್ಮ ಅಧ್ಯಾತ್ಮದ ಜೀವನದ ಉನ್ನತಿಗಾಗಿಯೇ ಇರುವಂತಹ ಒಂದು ಶ್ರವಣ ಇದು. ಯಾವ ಡಾಗ್ ಸೈಕಾಲಜಿ ಆಗಲಿ ಮತ್ಯಾವುದೇ ಸೈಕೋಥೆರಪಿ ಆಗಲಿ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ವ್ಯಾಸರು ಕೊಟ್ಟದ್ದನ್ನೇ ಉಳಿದವರೆಲ್ಲರೂ ನೋಡ್ತಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಇನ್ಯಾರು ನೋಡೋರಿದ್ದಾರೆ, ಯಾರು ಏನು ಹೇಳುವವರಿದ್ದಾರೆ, ಯಾರು ಏನು ಕೇಳುವವರಿದ್ದಾರೆ. ಕಪಿಲ ಆಖ್ಯಾನದಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ, ಬಲಮ್ಮೆ ಪಶ್ಚಿಮಾಯ ಸ್ತ್ರೀಮಯ್ಯ ಜಗಿನೋಖಿಲಾನ್ ಯಾ ಕರೋತಿ ನಿಜಾಯತ್ತಾನ್ ಭೂವಿಜೃಂಭೇಣ ಕೇವಲಂ. ಸ್ತ್ರೀ ಅನ್ನೋದು ನನ್ನ ಮಾಯೆ, ಅದನ್ನು ನೋಡೋದು ಬಾರಿ ಅಂತ ತನ್ನ ತಾಯಿಗೆ ಹೇಳ್ತಾನೆ. ಜಗತ್ತಿನ ದೊಡ್ಡ ದೊಡ್ಡ ಮಹಾವೀರರು ಮಹಾಪಂಡಿತರು ಅವರೆಲ್ಲರನ್ನೂ ಕೂಡ ಭೂವಿಜೃಂಭೇಣ ಕೇವಲ ಹುಬ್ಬಿನ ಕುಣಿತದಿಂದ ಈ ಸ್ತ್ರೀ ಎಂಬ ಮಾಯ ಸೆಳೆದು ಬಿಡ್ತದಲ್ಲ, ಇದನ್ನೊಂದು ಬಾರಿ ನೋಡು ಅಂತ. ಅದು ಅಲ್ಲಿ ಎರಡು ಆಯಾಮಗಳಿವೆ. ಸ್ತ್ರೀ ಪುರುಷನನ್ನು ಸೆಳೆತಾಳೆ ತನ್ನ ಹುಬ್ಬಿನ ಕುಣಿತ, ಲಜ್ಜೆ, ಬೆಡಗು, ಬಿನ್ನಾಣದ ಮೂಲಕ. ಪುರುಷನು ಕೂಡ ಹಾಗೆ ಸೆಳಿತಾನೆ. ಅದಕ್ಕಾಗಿ ಇಷ್ಟೆಲ್ಲ ಸೈಕೋಥೆರಪಿಗಳನ್ನು ಮಾಡಿದ್ದಾರೆ ಅವರು. ಸ್ತ್ರೀಯರಿಗೆ ಏನು ಬೇಕು ಅನ್ನೋದೊಂದು ಸಮೀಕ್ಷೆಯನ್ನು ಮಾಡಿದ್ದಾರೆ, ಪುರುಷರಿಗೆ ಏನು ಬೇಕು ಅನ್ನೋ ಸಮೀಕ್ಷೆ ಮಾಡಿದ್ದಾರೆ. ನಾವು ಎಚ್ಚರ ತಪ್ಪಿದರೆ ಗಂಡು ಹೆಣ್ಣಿಗೆ ಮಾಯೆ, ಹೆಣ್ಣು ಗಂಡಿಗೆ ಮಾಯೆ. ಎಚ್ಚರ ತಪ್ಪದೇ ಬದುಕಿದ್ರೆ ಹೆಣ್ಣು ಮತ್ತು ಗಂಡುಗಳ ದಾಂಪತ್ಯ ಅನ್ನೋದು ಅವರಿಗೆ ತಾರಕ ಆಗ್ತದೆ. ವ್ಯಾಸರೇ ಅದನ್ನು ವರ್ಣನೆ ಮಾಡಿದ್ದಾರೆ, ಈ ಬಲ ನೋಡಿ, ಸ್ತ್ರೀ ಎಂಬ ಮಾಯೆಯ ಬಲ ನೋಡಿ ಅಂತ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ರಚಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೆ ತಮಸ್ಯಗ್ನವು ಪತಂಗವತ್ ಅಂತ ಮತ್ತೊಂದು ಕಡೆ. ದೇವಮಾಯೆ ಈ ಹೆಣ್ಣು, ಅವಳ ಹಾವಭಾವಗಳಿಗೆ ಬಲಿಯಾಗಿ ಅವನು ಅಧಃಪತನಕ್ಕೆ ಗುರಿಯಾಗ್ತಾನೆ. ಹೇಗೆ ಅಂದರೆ, ಒಂದು ಚಿಟ್ಟೆ ಬೆಂಕಿಯ ಆ ಪ್ರಕಾಶಕ್ಕೆ ಮನಸೋತು ತಾನು ಅಲ್ಲಿ ಆತ್ಮಾರ್ಪಣೆ ಮಾಡಿಕೊಂಡು ಸತ್ತು ಹೋಗ್ತದೆ, ತನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತದಲ್ಲ, ಹಾಗೆ. ಯತೋನ ಕಶ್ಚಿತ್ ಕ್ವಚಕುತ್ರ ವಿದ್ವಾನ್ ದೀನಂ ಸ್ವಮಾತ್ಮಾನ ಮಲಂ ಸಮರ್ಥ ವಿಮೋಚಿತಂ ವಾಮದೃಶಾಂ ವಿಹಾರ ಕ್ರೀಡಾ ಮೃಗೋಯಂ ನಿಗಡೋಕ್ಷಿ ಸರ್ಗ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಭಾಗವತ್ ಸಾರೋದ್ಧಾರದಲ್ಲಿ ಕೋಟ್ ಆದಂತಹ ಶ್ಲೋಕಗಳಿವೆ ಕೆಲವು. ಒಬ್ಬ ವಿದ್ವಾಂಸನು, ಒಬ್ಬ ದೊಡ್ಡ ಜ್ಞಾನಿಯು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದ ವ್ಯಕ್ತಿಯು ಕೂಡ, ಮಹಾವೀರನೂ ಕೂಡ ಆ ಹೆಣ್ಣೆಂಬ ಮಾಯೆಯ ಮುಂದೆ ದೀನನಾಗಿ ಬಿಡ್ತಾನೆ. ತನ್ನನ್ನು ತಾನು ಬಿಡಿಸ್ಕೊಳ್ಳಿಕ್ಕೆ ಅವನಿಗಾಗೋದಿಲ್ಲ. ಆ ಹೆಂಗಿಳೆಯರ ಆಟದ ಕೈಗೊಂಬೆ ಆಗಿಬಿಡ್ತಾನೆ. ಅವರು ಈತನನ್ನ ಸೂತ್ರದ ಗೊಂಬೆಯಂತೆ, ಸಲಾಕೆ ಗೊಂಬೆಯಂತೆ ಕುಣಿಸಿ ಬಿಡ್ತಾರೆ. ಕ್ರೀಡಾ ಮೃಗೋಯಂ ನಿಗಡೋಕ್ಷಿ ಸರ್ಗ. ಅವರ ಆ ಕಡೆಗಣ್ಣ ನೋಟ ಇದೆಯಲ್ಲ, ಅದೇ ಒಂದು ಕೈ ಕಾಲುಗಳಿಗೆ ಕುತ್ತಿಗೆಗೆ ತೊಡಿಸಿದ ಸಂಕೋಲೆಯಂತೆ. ಅವರು ಬೇರೆ ಏನೂ ಮಾಡಬೇಕಾಗಿಲ್ಲ, ನಮ್ಮ ಹತ್ರವೂ ಬರಬೇಕಾಗಿಲ್ಲ, ಅವರ ಸ್ಪರ್ಶ ಆಗಬೇಕಾಗಿಲ್ಲ, ಅವರ ಮೈ ಗಂಧ ನಮ್ಮ ಮೂಗಿಗೆ ಬಂದು ನಮ್ಮನ್ನು ಸೆಳಿಬೇಕಾಗಿಲ್ಲ, ಶಬ್ದವನ್ನು ಅವ್ರು ಏನೂ ಆಡಬೇಕಾಗಿಲ್ಲ. ಕೇವಲ ಕಡೆಗಣ್ಣ ನೋಟ ಅನ್ನೋದೇ ಒಂದು ಸಂಕೋಲೆ ಅಂತ ವರ್ಣನೆ ಮಾಡ್ತಾರೆ. ಆ ಒಂದು ಸಂಕೋಲೆಯಿಂದಲೇ ಅವ್ರು ನಮ್ಮನ್ನು ಕಟ್ಟಿ ಹಾಕ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಜ್ಞಾನಿಯಾದವನು, ಪರಾಕ್ರಮಿಯಾದವನು ಅಂತ ಹೇಳುವ ಶ್ಲೋಕ. ಹಾಗೇನೆ ಸ್ತ್ರೀಗೂ ಕೂಡ ಶಾಸ್ತ್ರವನ್ನು ಬರೆದವರು ಪುರುಷರು, ಕೇಳುವವರು ಸಾಮಾನ್ಯ ಪುರುಷರಾದ್ರಿಂದ ಗಂಡಿಗೆ ಹೆಣ್ಣು ಮಾಯೆ ಅಂತ ಹೇಳಿರ್ತಾರೆ. ಹೆಣ್ಣಿಗೂ ಗಂಡು ಮಾಯೆ ಅನ್ನೋದು ಇವೆಲ್ಲ ಸಂಶೋಧನೆಗಳನ್ನು, ಇವೆಲ್ಲ ಸಮೀಕ್ಷೆಗಳನ್ನು ನೋಡಿದಾಗ ಗೊತ್ತಾಗೇ ಆಗ್ತದೆ. ಅವಳು ಏನನ್ನು ಬಯಸ್ತಾಳೆ, ಅವಳ ಮನಸ್ಸು ಏನನ್ನು ಹಾತೊರಿತಾ ಇರ್ತದೆ, ಏನನ್ನು ಅವಳು ಹೇಳದೇ ಇದ್ರೂ ಅವಳ ಮನಸ್ಸಿನಲ್ಲಿ ಆ ಬಯಕೆಗಳು ತಪ್ಪುವುದಿಲ್ಲ. ಆದರೆ ಸ್ತ್ರೀ ಸಹಜವಾದ ಸ್ವಭಾವದಿಂದ ಹೇಳಲಿಕ್ಕೆ ಆಗ್ತಿರೋದಿಲ್ಲ ಅನ್ನೋದನ್ನೆಲ್ಲ ಬೇಕಾದ ಸಮೀಕ್ಷೆ ಮಾಡಿದ್ದಾರಲ್ಲ. ಆದ್ದರಿಂದ ಹೆಣ್ಣಿನ ಪಾಲಿಗೆ ಗಂಡು ಕೂಡ ಮಾಯೆ. ಅದನ್ನ ಹೆಣ್ಣು ಮತ್ತು ಗಂಡು ಇಬ್ಬರೂ ಕೂಡ ಅರಿಯಬೇಕಷ್ಟೆ. ಅರಿತು ತಮ್ಮ ಲೌಕಿಕ ಜೀವನವನ್ನು ಕೂಡ ಸಾಧ್ಯವಾದಷ್ಟು ಮಧುರವನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಒಂದಿಷ್ಟು ಸಾಂಸಾರಿಕ ಸುಖ ದುಃಖಗಳನ್ನು ಅನುಭವಿಸಿಯೇ ಮುಂದೆ ವೈರಾಗ್ಯ ನಾವು ಪಡೆಯಬೇಕಾದದ್ದು. ಸಂಸಾರ ಅಶಾಶ್ವತ ಇರ್ಬೋದು, ಅನಿತ್ಯ ಇರ್ಬೋದು.
ನಾನು ಆವಾಗಲೇ ಹೇಳಿದಂಥ ಸ್ಮಶಾನದಲ್ಲಿ ಮನೆ ಕಟ್ಟಲಿಕ್ಕೆ ಬರೋದಿಲ್ಲ, ಎಲ್ಲೂ ಕೂಡ ಸನ್ಯಾಸಿಗಳಾಗ್ಲಿಕ್ಕೆ ಬರೋದಿಲ್ಲ. ನಮ್ಮ ಬಿಂಬನಾದಂಥ ಈ ಎಲ್ಲ ಶೃಂಗಾರದ ಮೂರ್ತಿಯಾದಂಥ ಭಗವಂತನ ಕೆಲವು ಗುಣಗಳನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕಲ್ಲ. ಭಾಗವತವನ್ನು ನೋಡಿ, ಭಾರತವನ್ನು ನೋಡಿ, ಮತ್ತು ಆಧುನಿಕ ಡಾರ್ಕ್ ಸೈಕಾಲಜಿಗಳು, ಗಂಡಸರು ಹೇಗೆ ವರ್ತನೆ ಮಾಡಬೇಕು ಅದೆಲ್ಲವನ್ನು ಅವರೇನು ಸಂಶೋಧನೆ ಮಾಡಿಟ್ಟಿದ್ದಾರೆ ಅದನ್ನಾದರೂ ನಾವು ಅಳವಡಿಸ್ಕೊಳ್ಬೇಕಲ್ಲ. ಜೀವಮಾನದಲ್ಲಿ ನಾವು ಇನ್ನೊಬ್ಬರಿಗೆ ಹೀರೋ ಆಗದೇ ಇದ್ರೂ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಹೀರೋಯಿನ್ ಆಗಿದ್ರೂ ತೊಂದರೆ ಇಲ್ಲ. ನಮ್ಮ ಪತ್ನಿಯರಿಗಾದರೂ ನಾವು ಹೀರೋ ಆಗಬೇಕಲ್ಲ, ಪತ್ನಿ ಅವರವ್ರ ಗಂಡಂತರಿಗಾದರೂ ಹೀರೋಯಿನ್ ಆಗಬೇಕಲ್ಲ. ಖಳನಾಯಕರು ವಿದೂಷಕರಾಗಬಾರ್ದಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಬಾಡಿ ಲ್ಯಾಂಗ್ವೇಜ್ಗಳನ್ನು, ನಮ್ಮೆಲ್ಲ ಮ್ಯಾನರ್ಸ್ಗಳನ್ನು, ನಮ್ಮೆಲ್ಲ ರೀತಿ ನೀತಿಗಳನ್ನು ನಾವು ತಿದ್ದುಕೊಳ್ಬೇಕು. ನಮ್ಮ ಮನಸ್ಸು, ನಮ್ಮ ದೇಹ, ನಾವು ಉಡುವ ತೊಡುವ ಬಟ್ಟೆಗಳು, ನಮ್ಮ ವರ್ತನೆಗಳು, ಜೀವಮಾನದಲ್ಲಿ ನಾವು ಸಾಧಿಸಬೇಕಾದ ಗುರಿ, ವಿಶೇಷತಃ ಅಧ್ಯಾತ್ಮದ ಗುರಿ, ಅದ್ರ ಬಗ್ಗೆ ಒಂದು ಸ್ಪಷ್ಟತೆ, ಅದ್ರ ಬಗ್ಗೆ ಒಂದು ನಿರಂತರತೆ, ಅಂತರಂಗ ಬಹಿರಂಗದ ಸ್ವಚ್ಛತೆ, ಅದರ ಮೂಲಕ ನಾವು ನಾಯಕ ನಾಯಕಿಯರಾಗಬೇಕು. ಕನಿಷ್ಠ ಪಕ್ಷ ನಮ್ಮ ಪತ್ನಿಯರಿಗೆ, ಪತಿಗಳಿಗೆ, ಹೆಂಡತಿ ಗಂಡನನ್ನ ಯಾವ ಕಾಲಕ್ಕೂ ಕೂಡ ಕಡೆಗಣಿಸುವಂತಿಲ್ಲ. ಮುಹೂರ್ತ ಮನವೇಕ್ಷಣ, ಒಂದು ಕ್ಷಣ ಕಡೆಗಣಿಸಿದ್ರು ಕೂಡ ದಾಂಪತ್ಯ ಜೀವನ ಹಾಳಾಗಿ ಹೋಗ್ತದೆ. ಮಹಾಭಾರತದ ಯಕ್ಷ ಪ್ರಶ್ನೆ ಹೇಳುವಂತೆ ಭಾರ್ಯ ದೈವಕೃತ ಸಖ, ದೇವರು ಕೊಟ್ಟ ಗೆಳತಿ ಅಂದರೆ ಹೆಂಡತಿ, ದೇವರು ಕೊಟ್ಟ ಗೆಳೆಯ ಅಂದರೆ ಗಂಡ. ಮತ್ತೆ ಭಾರ್ಯಾಮಿತ್ರಂ ಗೃಹೇ ಸತಃ, ಮನೆಯಲ್ಲಿರುವ ವ್ಯಕ್ತಿಗೆ ಹೆಂಡತಿಯೇ ಮಿತ್ರಳು, ಮನೆಯಲ್ಲಿರುವ ಹೆಂಗಸಿಗೆ ಗಂಡನೇ ಮಿತ್ರ. ಸಮಾಜದಲ್ಲಿ ಬೇರೆ ಬೇರೆ ಮಿತ್ರರು ಇರ್ತಾರೆ, ನಮಗೆ ಇವರೇ ಮಿತ್ರರು. ನಮ್ಮ ಸತಿಗಳು ಪತಿಗಳೇ. ನಮ್ಮ ಆ ಭಗವಂತನೇ, ಅವನು ನಮ್ಮ ಆದರ್ಶನಾದ ಭಗವಂತನೇ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ, ಲಕ್ಷ್ಮೀದೇವಿ ನನ್ನ ಮಿತ್ರಳು ಅಂತ ಹೇಳ್ಕೊಂಡ. ಹಾಗೆ ನಾವು ಪರಸ್ಪರ ಮಿತ್ರತ್ವವನ್ನೇ ಸಾಧಿಸ್ಕೊಂಡು ಆ ಮಿತ್ರರಲ್ಲಿರಬೇಕಾದ ಸಲಿಗೆ, ಹಾಗೆ ಬೌಂಡ್ರಿಯನ್ನು ದಾಟದೇ ಇರುವಂಥ ಎಚ್ಚರ, ಪರಸ್ಪರ ಅರ್ಥ ಕಾಮ ಜೀವನದಲ್ಲಿ ಹೊಂದಾಣಿಕೆ ಅದಿದ್ದರೆ ಅದೇ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲ ಪರಸ್ಪರ ವಿರುದ್ಧ ಅಲ್ವಾ, ಅವುಗಳಿಗೆ ಹೇಗೆ ಸಮಾಗಮ ಅಂತ ಯಕ್ಷ ಯುಧಿಷ್ಠಿರನನ್ನು ಪ್ರಶ್ನೆ ಕೇಳ್ತಾನೆ. ಯುಧಿಷ್ಠಿರ ಅಲ್ಲಿ ಕೊಟ್ಟ ಉತ್ತರ ತುಂಬ ಸುಂದರವಾಗಿದೆ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ, ಯಾವಾಗ ನಮ್ಮ ಧಾರ್ಮಿಕ ಜೀವನ ಮತ್ತು ದಾಂಪತ್ಯ ಜೀವನ ಪರಸ್ಪರ ಹೊಂದಾಣಿಕೆಯಿಂದ ಕೈ ಹಿಡಿದು ಸಾಕ್ತಾ ಇರ್ತವೆ, ತದಾ ಪರಸ್ಪರಂ ನ ವಿರುದ್ಧಂತೆ, ಅವುಗಳಿಗೆ ಪರಸ್ಪರ ವಿರೋಧ ಇಲ್ಲದೇನೆ ಹಾಲು ಜೇನುಗಳು ಕೂಡಿದಂತೆ ಅವು ಮುನ್ನಡಿತವೆ ಅಂತ ಅವನ ಅಂಬೋಣ ಯುಧಿಷ್ಠಿರನು. ಯುಧಿಷ್ಠಿರ ನಮಗೆ ವಿಚಿತ್ರವಾಗಿ ಕಾಣಿಸ್ತಾನೆ. ಅವನನ್ನು ನಾವು ಯಾವುದ್ಯಾವುದೋ ರೀತಿಯಿಂದ ಯಾವುದ್ಯಾವುದೋ ಕಾದಂಬರಿಗಳಲ್ಲಿ, ಗ್ರಂಥಗಳಲ್ಲಿ ಹೇಗೇಗೋ ಓದಿಬಿಟ್ಟಿರ್ತೇವೆ. ಆದರೆ ಮನೆಯಲ್ಲಿರುವವರಿಗೆ ಹೆಂಡತಿಯೇ ಗೆಳತಿ, ದೇವರು ಕೊಟ್ಟ ಗೆಳತಿ ಅಂದರೆ ಹೆಂಡತಿ. ಧಾರ್ಮಿಕ ಜೀವನ ದಾಂಪತ್ಯ ಜೀವನ ಕೈ ಹಿಡಿದು ಸಾಗಿದರೆ ಸ್ವರ್ಗವೇ ಸರಿ ಅಂತ ಈ ಮಾತುಗಳನ್ನೆಲ್ಲ ಹೇಳಿದವನು ಧರ್ಮರಾಜ. ದ್ರೌಪದಿ ವಿಷಯದಲ್ಲಿ ಅವನು ಹೇಗೆ ನಡ್ಕೊಂಡಿರಬಹುದು, ಅದಕ್ಕೆ ಮತ್ತೇನೇ ಕಾರಣಗಳಿರಬಹುದು. ಆದರೆ ಒಬ್ಬ ರಾಜನಾಗಿ, ಒಬ್ಬ ಗೃಹಸ್ಥನಾಗಿ ಅವನು ಆ ಎಲ್ಲ ಅನುಭವಗಳು ಇಲ್ಲದೇನೆ, ಕೇವಲ ಬರಡು ಮಾತುಗಳಲ್ಲ, ಒಣ ಮಾತುಗಳಲ್ಲ ಅವು. ಇಷ್ಟನ್ನೆಲ್ಲ ನಾವು ಅನುಸಂಧಾನ ತಂದ್ಕೋಬೇಕು. ನಮ್ಮ ಜೀವನವನ್ನು ತಿದ್ದಿ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸಲ್ಲದ ಕಾಮ, ಸಲ್ಲದ ಪ್ರೇಮದ ಬಗ್ಗೆ ಹಾತೊರೆಯಬಾರದು. ಅದು ಸ್ತ್ರೀಗೂ ಬೇಕು, ಪುರುಷನಿಗೂ ಬೇಕು, ಹದಿಹರೆಯದ ಯುವಕ ಯುವತಿಯರಿಗೂ ಬೇಕು, ತರುಣರಿಗೂ ಬೇಕು, ಮಧ್ಯವಯಸ್ಕರಿಗೂ ಬೇಕು, ವಯಸ್ಸಾದವರಿಗೂ ಬೇಕು, ಎಲ್ರಿಗೂ ಬೇಕು. ಅದನ್ನು ನಾನು ಅನುಸಂಧಾನ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ, ಹಾಗೆ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ನಿಮಗೂ ನಾನು ಈ ಹಿಂದೆ ಹೇಳಿದಂತೆ ಅದರಿಂದ ಉಪಯೋಗ ಆದರೆ ಬಹಳ ಸಂತೋಷದ ಸಂಗತಿ. ಕೊನೆಗೊಂದು ಬಾರಿ ಆ 2 ಶ್ಲೋಕಗಳನ್ನು ಮತ್ತೊಂದು ಸರಿ ಓದಿ
ಈ ಭಾಗವನ್ನು ಮತ್ತು ಈ ಸರಣಿಯನ್ನು ಕೂಡ ಸಮಾಪ್ತ ಮಾಡ್ತೇನೆ. ಭಗವಂತನ ಆ ಶೃಂಗಾರವನ್ನು ಕೇಳಿದರೆ ಏನು ಹೃದ್ರೋಗ ಪರಿಹಾರ ಆಗ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ ಅನ್ನೋದು ಆ 2 ಶ್ಲೋಕಗಳ ಸಾರ. ವಿಕ್ರೀಡಿತಂ ವ್ರಜವಧೂಭಿರಿದಂ ಚ ವಿಷ್ಣೋ ಶ್ರದ್ಧಾನ್ವಿತೋ ಅನುಶೃಣುಯಾದಥ ವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶ್ವಪಹಿನೋತ್ಯಚಿರೇಣ ಧೀರಃ. ಯಾನೀಹ ವಿಶ್ವ ವಿಲಯೋದ್ಭವ ವೃತ್ತಿ ಹೇತು ಕರ್ಮಾಣ್ಯನನ್ಯ ವಿಷಯಾಣಿ ಹರಿಶ್ಚಕಾರ ಯಾಸ್ತ್ವಂಗ ಗಾಯತಿ ಶೃಣೋತ್ಯನುಮೋದತೇವ ಭಕ್ತಿರ್ಭವೇತ್ ಭಗವತಿ ಹ್ಯಪವರ್ಗ ಮಾರ್ಗೆ. ಶ್ರೀಕೃಷ್ಣಾರ್ಪಣಮಸ್ತು.